ಜಗತ್ತಿಗೆ ಗಿರಿ ಗೊತ್ತಾಗಿದ್ದ. ಫ್ಯಾಂಟಾಸ್ಟಿಕ್. ಇದು ಒಂದು ಜಗತ್ತು. ಈ ಹಿಯಾ ಪರ ಅಂತಾರೆ ಗೊತ್ತಾ, ಆ ಥರದೊಂದು ಜಗತ್ತದು. ಆ ರಂಗಭೂಮಿ ಕಲಾವಿದರು, ಆ ಶೂಟಿಂಗು, ಆ ಊಟ, ಆ ತಿಂಡಿ, ಆ ಪ್ರೀತಿ, ಆ ವಾತ್ಸಲ್ಯ, ಆ ಮಮತೆ, ಆ ಮಮಾಕಾರ, ಏನೆಯ ಬದುಕಿದು ಅನ್ಸ್ಬಿಡ್ತು. ರಂಗಾಯಣ ರಘು, ತಬ್ಲಾ ನಾಣಿ, ಮುನಿ, ಚಿ ಗುರುದತ್, ಶರತ್ ಮೋಹಿತ್ ಅಶ್ವ ಅವರು ಏನು ಯೂಜು. ನಾನು ಏನಯ್ಯ ಇವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಂತ, ಅವ್ರ ಜೊತೆ ಅವರು ಏನಯ್ಯ ಹೆಸರು ಗಿರಿ, ಏನು ಮಾಡ್ತೀಯ ನಾಟಕ, ಸೂಪರ್ ನಾಟಕ ಮಾಡ್ತೀಯ ನೀನು, ಯಾರು ನಾಟಕ ಮಾಡ್ತೀಯ? ನಾನು ಹಿಂಗೆ ಹಲಗಲಿ ಬಿಡ್ರೆ ಶಬಾ ಹಿಂಗೆ ಮಾಡಿದ್ಯಾ, ಇದೇ ಫಸ್ಟ್. ಹೌದಾ, ಗುಡ್ ಗುಡ್, ನಾಟಕ ಮಾಡ್ತಾರೆ, ಚೆನ್ನಾಗಿರುತ್ತೆ. ರಂಗಣ್ಣರಿಗೂ ಅವಾಗ ಇದು ಬಿಟ್ಟು ರಂಗಣ್ಣ ಬಿಟ್ಟು ಸೀರಿಯಲ್ ಮಾಡ್ತಾರೆ. ಅವ್ರ ಶಿಷ್ಯಂದ್ರ ನಾವು. ಓಕೆ, ನಾವು ಅವ್ರು ಅವಾಗಿಂದ ಇವತ್ತರೆಗೂ ಹಂಗೇ ಇದಾರೆ ಗುರು. ಒಂದು ಚೂರು ಚೇಂಜ್ ಆಗಿಲ್ಲ, ಚೂರು ಚೇಂಜ್ ಆಗಿಲ್ಲ. ನಂಗೆ ಅದೇ ಖುಷಿ ಅವ್ರನ್ನ ಕಂಡ್ರೆ. ಅವ್ರು ಆ್ಯಕ್ಟ್ ಮಾಡ್ತಿದ್ರೆ ನಮಗೆ ಏನಯ್ಯ ಹಿಂಗೆ ಆ್ಯಕ್ಟ್ ಮಾಡ್ತಾರೆ ಅವರು, ಹಿಂಗೆ ಕೊಟ್ಟರೆ ಹರಿ ಹಿಂಗೆ ಮಾಡಿಬಿಡೋರು. ಆಮೇಲೆ ನಮಗೆ ಶಾರ್ಟ್ ಡಿವಿಷನ್ಸ್ ಗೊತ್ತಿರಲಿಲ್ಲ. ಒಂದು ಸೀನ್ ನೋಡ್ಕೊಂಡ್ರೆ 4 ಪೇಜ್ದು ಎಲ್ಲ ಹೇಳ್ಬಿಡ್ತಾ ಇದ್ವಿ. ಆಮೇಲೆ ಯಾರೋ ಬಲಿ ಹೇಳ್ಬಿಡೋ ಕೊಡೋ, ಇಲ್ಲಿ ಕಡೆ ನಿಲ್ಲಿಸ್ಬಿಡು, ಇಲ್ಲಿ CS ಬರುತ್ತೆ ನಿಂದು, CS ಏನಂಗಂದ್ರೆ ಕ್ಲೋಸಪ್ ಬರುತ್ತೆ ನಿಂದು. ಈ MS CS ಇವೆಲ್ಲ ಅಷ್ಟು ಈಸಿಯಾಗಿ ಗೊತ್ತಿಲ್ಲ. ಸಾಮಾನ್ಯ ಹೇಳ್ತಾರೆ ಹಂಗೆ, ಅಂದ್ರೆ ರಂಗಭೂಮಿಲಿ ಯಾರು ನುರಿತವರು ಇರ್ತಾರೋ ಅವ್ರಿಗಷ್ಟು ಈಸಿ ಅಲ್ಲ ಈ ಲೈಟ್ಸ್ ಆಕ್ಷನ್ ಕ್ಯಾಮ್ರಾ ಮಧ್ಯೆ ತಮ್ಮನ್ನ ತಾವು ಜೊತೆಯಾಗಿ ಅಳವಡಿಸ್ಕೊಳ್ಳೋದು. ಹೌದು, ಅದು ಹೆಂಗಿತ್ತು ಟ್ರಾನ್ಸಿಷನ್? ಅದೇ ಹೇಳ್ತೀನಿ ಹೇಳಿ. CS ಬರ್ತೇನೆ, ನೀವು ನಿಲ್ಲಿಸ್ಬಿಟ್ಟು ಡೈಲಾಗು, ನಾನು CS ಡೌ ಮಾಡ್ಕೊಂಡು ಅವ್ರು ಡೈರೆಕ್ಟ್ರು ಲೈ ಬೇಕು ಅಂತ ನಿಲ್ಲಿಸಿ ತಾನೇ ಕ್ಲೋಸಪ್ ಬರುತ್ತೆ ಅಂತ. ಇಲ್ಲ ಸರ್, ಆಯ್ತಾಯ್ತು, ಒಂದು ಕ್ಲೋಸಪ್ ಆಗ್ತೀನಿ ಬಿಡು, ಒಂದು ಕ್ಲೋಸಪ್ ಆಗ್ತದೆ. ಇದು ಟೆಲಿಕಾಸ್ಟ್ ಆಗಿಲ್ಲ ಇನ್ನೂ. ಓಕೆ, ಇದು ಶೂಟಿಂಗ್ ಮಾಡ್ತಾ ಇದೀವಿ ನಾವು. ಒಂದು ಸೀನಲ್ಲಿ ಬಂದು ಒಬ್ಬನ ಹಿಡ್ಕೋಬೇಕು ಹಿಂದೆ, ಹಿಂಗೆ ಬಂದು ಹಿಂಗೆ ಲಾಕ್ ಮಾಡಿ ಹಿಂಗೆ ಎಳಿಬೇಕು. ಡೈರೆಕ್ಟ್ರಲ್ಲಿ ಗಿರಿ ಲೈಟ್ ತಗೊಳ್ರಿ. ನಾನು ಇವ್ನು ತೊಗೊಳೋದಲ್ದೆ ಲೈಟ್ ತೊಗೋಬೇಕು. ಲೈಟ್ ಹಾಕಿ ಲೈಟಿಂಗ್ ನಾನು ಹಿಂಗೆ ಹಿಡ್ಕೋಬೇಕು. ರಿಹರ್ಸಲ್ ಮಾಡ್ತಾ ಇದೀನಿ, ಹಿಂಗೆ ಹಿಡ್ಕೋತೀನಿ, ಹಂಗೆ ಬಗ್ ಲೈಟ್ ತಗೋತೀನಿ. ಓಕೆ ಡನ್, ಇದು ಫಿಕ್ಸ್ ಇದು. ಓಕೆ, ಲೈಟ್ ತಗೊಳ್ಳಿ, ಲೈಟ್ ತಗೊಳ್ಳಿ. ನಾನು ಬಂದು ಹಿಂಗೆ ಹಿಡ್ಕೊಂಡು ಹಂಗೆ ಜರ್ಸ್ಕೊಂಡು ಹಿಂಗೆ ಅಂತ ಇದೀನಿ. ಯಾಕ್ರಿ ಫ್ರೇಮ್ ಔಟ್ ಆಗ್ತೀರಾ ಸರ್? ಅದು ಲೈಟ್ ತಗೋಬೇಕು. ಯಾರನ್ನ ಕರ್ಕೊಂಡ್ಬಂದವ್ರಿ, ನನ್ಗೆ ಯಾವ ಲೈಟ್ ತಗೋಬೇಕು ಗುರು, ಯಾವ ಲೈಟ್? ಕ್ಯಾಮ್ರಾಮನ್ನು ಲೈಟ್ ತಗೊಳ್ಳಿ, ಲೈಟ್ ಫೇಸ್ ಲೈಟ್. ಸೊ ಇವನ್ನ ಹಿಡಿದ್ರೆ ನಂಗೆ ಲೈಟ್ ಸಿಗಲ್ಲ. ಆಯ್ತು ಹಿಡಿತೀನಿ ಅಂದ್ಬಿಟ್ಟು ಹಿಂಗೆ ಹಿಡಿಯೋ ಬದಲು ಕೆಳಗೋಗಿ ಸೊಂಟ ಆಡ್ಕೊಂಬಿಟ್ಟೆ. ಹಂಗೆ ಲೈಟ್ ಉಳ್ಳಾಡ್ತಾವ್ರೆಲ್ಲ ಲೇ, ಎಲ್ಲಿಂದ ಬಂದು ಮಜಾ ಇದೆ. ಸೊ ಈ ಥರ ಕಲ್ತಿದ್ದು ನಾವು. ನಮ್ಗೆ ಏಕ್ದಮ್ ಏನೂ ಬರಲಿಲ್ಲ ರೀ. ಹೋಗ್ತಾ 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 ಅಲ್ಲಿಂದ ಬಂದರೆ ಏನು ಸಮಷ್ಟಿ, ಸಂಚಯ, ಸ್ನೇಹ ಸಮೂಹ, ಏನು ನಾಟಕದ ತಂಡಗಳು, ಇವತ್ತೇನು ಸಿನಿಮಾಗಳು ಬ್ಯುಸಿ ಇದೆ ಅದಕ್ಕೆ 100ರಷ್ಟು ಬ್ಯುಸಿ ಇತ್ತು. ಒಂದೊಂದು ನಾಟಕ ಒಬ್ಬೊಬ್ಬರ ಕಡೆ ಮಾಡ್ತಾ ಇದ್ದಾರೆ. ಎಷ್ಟು ಬ್ಯುಸಿ ಇದ್ದೆ ನಾನು ಅಂದರೆ, ಇಲ್ಲಿ ನಾಟಕ ಮಾಡೋದು, ಇಲ್ಲಿ ಸೆಟ್ ವರ್ಕ್ ಮಾಡೋದು, ಅಲ್ಲಿ ಓಡೋಗೋದು, ಇಲ್ಲಿ ಬರೋದು, ಬರೀ ಕೇವಲ ಒಂದು ಬನ್ನು ಬಾದಾಮಿ ಹಾಲ್ಗೆ ಅಷ್ಟೇ. 5 ಪೈಸಾ ದುಡ್ಡು ಇರ್ತಿರ್ಲಿಲ್ಲ ಅವಾಗ್ಲೂ. ಕಲಿಕೆ ಮಾತ್ರ ಸಾಗರದಷ್ಟಿತ್ತು ಕಲಿಕೆ. ಸೊ ಕೊಡ್ತಾ ಇದ್ದು ಒಂದು ಬನ್ನು, ಒಂದು ಬಾದಾಮಿ ಅಷ್ಟೇ. ಮೃಷ್ಟಾನ್ನ ಭೋಜನ ಏನ್ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಹೊಟ್ಟೆ ತುಂಬಾ ಸೀನೆ ಇಲ್ಲ ಹಂಗೆ. ಈ ಇಲ್ಲಿಗೆ ಬಂದಾಗ ಡ್ರೈವಿಂಗ್ ಕಮ್ಮಿ ಆಗೋಯ್ತು ನಮ್ದು. ಇಲ್ಲ, ಇಲ್ಲಿ ಕಲಿಕೆ ಜಾಸ್ತಿ ಆಗೋಯ್ತು. ದುಡಿಮೆ ಇಲ್ಲ, ಹಣ ಇಲ್ಲ, ಬನ್ನುಟ್ಟಿಗೆ ಕಾಯ್ಬೇಕು. ಬಟ್ ದುಡ್ಡು ಮುಂದೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅಲ್ಲಿ ಕೆಲವರು ಡೈರೆಕ್ಟರ್ಗಳು ನಾಟಕ ನೋಡಕ್ ಬರೋರು. ಇವಾಗಿನ ತರ ಅಲ್ಲ ರೀ. ಯಾವ್ದಾದ್ರು ಒಂದು ಶೋ ಆಯ್ತು ಅಂದ್ರೆ ಒಂದಷ್ಟು ಜನ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಗಳು ಎಲ್ಲ ಬಂದು ಕೂತ್ಕೊಳ್ಳೋರು, ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಕರೆಕ್ಟ್. ಅಲ್ಲಿಂದ ಬೊಮ್ಮಲ್ಲಿ ಯಾರೋ ಹೆಸರು ಗಿರಿ ಅಂತ ಸರ್, ಸರಿ ಈ ನಂಬರ್ಗೆ ಫೋನ್ ಮಾಡೋ ಅಂತ ಹೇಳೋರು. ಎಲ್ಲೋ ಒಂದು ಅವಕಾಶ. ಏನೇ ಇದು ನಮ್ಗೆ ಸಾಕಪ್ಪ ಗೋಧುಳಿ, ಇನ್ನೇನು ಬೇಡ ಅಂತ ನಾನು ಅಲ್ಲಿ ಗೋಧುಳಿ ಮಾಡ್ತಾ ಇನ್ನೊಂದು ಸೀರಿಯಲ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ. 2ನೇ ಸೀರಿಯಲ್ ಟೆಲಿಕಾಸ್ಟ್ ಆಯ್ತು ಗೋಧುಳಿ. ಒಂದು 15 ದಿನ ಆಗಿದೆ. ನಾನು ನಾರ್ಮಲಾಗಿ ಓಡಾಡ್ತಾ ಇದ್ದೇನೆ. ಇವತ್ತಿಂಗೆ ಓಡಾಡ್ತೀನಿ, ಅವತ್ತಂಗೆ ಓಡಾಡ್ತೀನಿ. ಟಿಫನ್ ತಿನ್ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಜೊತೆ. ಇಡ್ಲಿ. ಒಬ್ರು ಬಂದರು, ಏನಯ್ಯ 8 KC ಚೆನ್ನಾಗಿ ಮಾಡ್ತೀಯ ಕಣಯ್ಯ ಅಂದರು. ನನಗೆ 2 ಸೆಕೆಂಡ್ ಬೆವ್ತೋಗ್ಬಿಟ್ಟೆ ರೀ. ಫಸ್ಟ್ ಟೈಮ್ ಯಾರೋ ಕಂಡಿಡ್ದಿರೋದು, ಗುರ್ತಿಡ್ದಿರೋದು. ನನಗೂ ಗುರ್ತಿಡ್ದ, ನನಗೇನೋ ಅಪವಾದ ಹೊರಿಸ್ತಾ ಇದಾರೆ ಅಂತ ನನ್ನ ಮೈಂಡಲ್ಲಿ. ಪಾತ್ರದ ಮೂಲಕ ಗುರ್ತಿಡ್ದಿರೋದು. ನಾನು ಏನು ಸರ್ ಚೆನ್ನಾಗಿ ಮಾಡ್ತೀಯಾ, ಗುಡ್.
ಅಲ್ಲ ನಿಮ್ಮ ಊರಲ್ಲಿ ಬರಗಾಲ, ಎಲ್ಲರೂ ಸಣ್ಣಕ್ಕಿದ್ದಾರೆ, ನೀ ಯಾಕೆ ಗುಂಡ್ಗುಂಡಿಗಿದ್ಯಾ ಅಂತ ಕೇಳಿದ್ರು. ಅಂದ್ರೆ ಬೇರೆ ಊಟ ನಾನು ತಿಂತಾ ಇರ್ಬೋದು ಸರ್ ಅಂದ್ರೆ. ಹೌದಾ, ಸರಿ ಸರಿ, ಚೆನ್ನಾಗಿ ಮಾಡ್ತೀವಿ. ಅವ್ರ ಕ್ಯಾರೆಕ್ಟರ್ಗೆ ಹೋಗ್ಬಿಟ್ಟಾರೆ. ಕ್ಯಾರೆಕ್ಟರ್ ಒಂದೂವರೆ ಗಂಟೆಲಿ ಕಷ್ಟ ಆಗುತ್ತೆ, ನೋಡ್ತಿದ್ರು ಜನ. ಕರೆಕ್ಟ್, ಮಧ್ಯಾಹ್ನ. ಹೌದು. ನನ್ನ ಫ್ರೆಂಡ್ಗೆ ಏನು ಇದು ಅಂದ್ರೆ, ನೋಡ್ದಾ ಹೆಂಗ್ ಗುರ್ತಿಡಿದ್ರು, ನೋಡ್ದಾ ನಂಗೆ ಯಾರು ನೋಡ್ದಾ ಅನ್ನೋದು ಮೈಂಡಲ್ಲಿ. ಓ, ಚೆನ್ನಾಗಿ ಮಾಡಿದ್ರೆ ನೋಡ್ತಾರೆ ನಮ್ಮನ್ನ, ಜನ ಅಪ್ರಿಷಿಯೇಟ್ ಮಾಡ್ತಾರೆ, ಹೊಗಳ್ತಾರೆ. ನನಗೆ ಅನ್ಸಿದ್ದು ಒಂದೇ, ನಾನು ಚೆನ್ನಾಗಿ ಮಾಡಬೇಕು. ಹಾ, ಏನಾದರೂ ಬೈ ಹುಕ್ ಆರ್ ಕ್ರೂಕ್ ನಾನು ಚೆನ್ನಾಗಿ ಮಾಡಬೇಕು. ನನಗೆ ಅಷ್ಟೇ ಕೂತಿರೋದು, ನನಗೆ ಇನ್ನೇನು ಆಸೆ ಇಲ್ಲ. ನಾನು ಚೆನ್ನಾಗಿ ಮಾಡಬೇಕು. ನೀನು ಸಿನಿಮಾ ಹೆಂಗಾನ ಮಾಡ್ಕೊ, ನನ್ನ ಆ್ಯಕ್ಟಿಂಗ್ ನಾನು ಚೆನ್ನಾಗಿ ಮಾಡೇ ಮಾಡ್ತೀನಿ. ನೀನು ಎಷ್ಟು ಕೆಟ್ಟದಾಗಿರೋ ಕ್ಯಾರೆಕ್ಟರ್ ಕೊಡು, ನಾನು ಅದನ್ನು ಚೆನ್ನಾಗಿ ಮಾಡೇ ಮಾಡ್ತೀನಿ, ನಾನು ಬಿಡಲ್ಲ. ಅದಕ್ಕೇನೆ ಗಿರಿ ಅನ್ನೋ ಕ್ಯಾರೆಕ್ಟ್ರು ಯಾವ ಸಿನಿಮಾ, ಯಾವ ಧಾರಾವಾಹಿ, ಯಾವುದೇ ನಾಟಕದಲ್ಲಿದ್ರು ನೀವಿರೋಷ್ಟು ಟೈಮು ನಮ್ಮೆಲ್ಲರ ಕಣ್ಣು ನಿಮ್ಮ ಮೇಲೆ ಇರೋಂಗೆ ಮಾಡ್ತೀರಾ, ಮತ್ತು ನೆನ್ಪಿಟ್ಕೊಳ್ಳೋ ಥರ ಮಾಡ್ತೀರಾ. ಅದು ನಮ್ಗೆ ಅಕ್ಕಪಕ್ಕ ಹೇಳ್ಕೊಟ್ರು ಅವ್ರು ನಮಗೆಲ್ಲ ಗುರುಗಳು. ಯಾರ್ಯಾರು? ಯಶ್ ಅವರು, ಗಣೇಶ್ ಅವರು, ರಂಗಣರಘು ಅವರು, ಇವರೆಲ್ಲ ಕೆಲಸ ಮಾಡೋದು ನೋಡ್ತೀವಲ್ಲ, ಏನೇ ಇಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ ಇವರು. ಇವ್ರ ಜೊತೆ ಇದ್ದೀನಿ ಅಂದರೆ ನಾನು ಹಂಗೆ ಮಾಡ್ಬೇಕಲ್ವಾ ಅಂತ. ಹೆಂಗೆ ಈಗ ಯಶ್ ಈಗ ಸೂಪರ್ ಸ್ಟಾರು, ನೀವೆಲ್ಲ ಒಂದೇ ಜೊತೆಗಾರರಲ್ಲ, ಗಣೇಶು, ಯಶ್, ನೀವೆಲ್ಲ ಹೆಂಗಿತ್ತು ಒಡನಾಟ? ಹೇಗಿತ್ತು ಕೆಲಸ? ಹೇಗಿತ್ತು ಹೋಗ್ಲಿ? ಇವತ್ತು ನಾನು ಹೇಳ್ತೀನಿ ಪ್ಲೀಸ್. ಯಶ್ ಅವರು ಯಶ್ ಆಗೋದಿಕ್ಕೆ 25 ವರ್ಷ ಆಗಿದೆ. ಹಾ, ಅವರು ಹೊಸದಾಗಿ ಬಂದಾಗ ನಾಟಕ ಮಾಡಿ, ಸೀರಿಯಲ್ ಮಾಡಿ, ಹೋರಾಡಿ, ಆಮೇಲೆ ಸಿನಿಮಾಗಳು ಮಾಡ್ತಾ ಫೇಲ್ಯೂರ್ ಆಗಿ, ಆಮೇಲೆ ಸಿನಿಮಾಗಳು ಮಾಡ್ತಾ ಗೆಲ್ತು, ಆಮೇಲೆ ಅಲ್ಲಿ ಹೋಗಿರೋದು. ಈಗ ಬರೋರೆಲ್ಲ ಏನು ಮಾಡ್ತಾರೆ, ಫಸ್ಟ್ ನಾನು ಯಶ್ ಆಗ್ಬಿಡ್ಬೇಕು ಅಂತ ಬರ್ತಾರೆ. ಹಾಂ, ಯಶ್ ಆಗೋಕ್ಕೆ 25 ವರ್ಷ ಇದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಇವತ್ತು ಈ ಸಕ್ಸಸ್ ನೋಡೋದಕ್ಕೆ ಅವ್ರು 25 ವರ್ಷ ಆಗಿದೆ ಅವ್ರಿಗೆ ಅಲ್ವಾ. 2015 ರಾಜವಲ್ಲಿ ಬಂದಿದ್ದು. ಹಾಂ, ಅವಾಗ ಹಂಗಿರಲಿಲ್ಲ. ಈ 10 ವರ್ಷಕ್ಕೆ ಹಿಂಗಿದೆ ಅಂದರೆ 10 ವರ್ಷ ಬೇಕಲ್ಲ ಟೈಮ್ ಅದಕ್ಕೆ. ಅಂದರೆ ಅವರು ಅಷ್ಟು ಡೆಡಿಕೇಟ್ ಮಾಡಿದ್ದಾರೆ ಸಿನಿಮಾಗೆ, ಅಷ್ಟು ಹೋರಾಟ. ಒಬ್ಬನೇ ಆತ 3 ಟ್ರಂಕ್ ತೊಗೊಂಡೋಗಿ ಮೇಲೆ ಬಿಸಾಕ್ಬಿಡೋರು ಹಿಂಗೆ ಬೆನಕದಲ್ಲಿ. ಎತ್ಕೊಳಾಗ ಅವನು ಪರ್ ಮೇಲೆ ಎತ್ಕೊಂಡಂಗೆ ಹಿಂಗೆ ಬಿಸಾಕೆ ಬಂದಂತ ಒಂದು ಚಿತ್ರಾನ್ನ ಅಷ್ಟೇ. ಒಂದು ಚಿತ್ರಾನ್ನ ಅಷ್ಟೇ. ಅದಕ್ಕೆ ಬರೀ ಕಾರ್ಬೋಹೈಡ್ರೇಟ್ಗೆ 3 ಟ್ರಂಕು. ಇನ್ನು ಚಿಕನ್ ಮಟನ್ ಎಲ್ಲ ತಿಂತಿದ್ರೆ ಹೆಂಗೆ ಹೋಗ್ತಾ ಇತ್ತು. ಅಂದರೆ ಕೆಲಸಗಾರರು ಅದಕ್ಕೆ ಒಂದು ಅಣ್ಣೋರ್ದೊಂದು ಹಾಡಿದೆ ಗೊತ್ತಾ, ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು. ಇದೇ ನಿರ್ದೇಶನ ಅವೆಲ್ಲ ಶೂಟ್ ಶಾಟ್. ಗಣೇಶ್ ಅವ್ರಿಗೆ ಎಷ್ಟು ಇಷ್ಟ ಅಂದರೆ ಆ್ಯಕ್ಟಿಂಗ್ ಮಾಡೋದು. ನಾನು ಆ ಥರ ಇಷ್ಟಪಟ್ಟ ವ್ಯಕ್ತಿನೇ ನೋಡಿಲ್ಲ ನಾನಾದ್ರು ಒಂದು ಸೆಕೆಂಡ್ ಯೋಚನೆ ಮಾಡ್ತೀನಿ ನಾನು ಚೆನ್ನಾಗಿ ಮಾಡಬೇಕು ಅಂತ. ಅವ್ರು ಹಂಗಲ್ಲ, ನನ್ನ ಜೊತೆಲಿರೋರಲ್ಲೇ ಚೆನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಯಾರು ಬರುತ್ತದು? ಯಾರೇ ಯಾವುದೇ ಸಿನಿಮಾ ಆಗಲಿ ಎಷ್ಟು ಮನಸ್ಸು ತುಂಬಿಡುತ್ತೆ ಅಂದರೆ ಆ ಅಪ್ಪನ ಜೊತೆ ಕೆಲಸ ಮಾಡೋಕ್ಕೆ, ಈ ಸೀನ್ ಮಾಡೋಣ ಅಂತ. ಇವತ್ತೂ ನಾನು ಎಷ್ಟೆಲ್ಲ ನಂದಗೋಕುಲ ಮಾಡ್ತಿರ್ಬೇಕಾದ್ರೆ ಅಲ್ಲೇನೂ ಇಲ್ಲ ಸೀನ್, ಅದು ಹಿಂಗೆ ತಿರ್ಕೊಂಡು ಬಂದ್ಬಿಟ್ಟು ಹಿಂಗೆ ಮಾಡೋಣ. ನಾನು ಏನೂ ಇಲ್ಲ ಸೀನಲ್ಲಿ ಅಂದರೆ, ಅಲ್ಲ ಸುಮ್ಮನೆ ಹಂಗೆಲ್ಲ ಗೊತ್ತಾಗಲ್ಲ, ಹಂಗೆ ತಿರ್ಕೊಂಡು ಬರ್ಬೇಕಣ. ಓಕೆ ಡನ್, ತಿರ್ಕೊಂಡು ಬಂದು ಹಂಗೆ ಮಾಡ್ಕೊಂಡಿದ್ವಿ. ಅದಾದಮೇಲೆ ಅವರೇನೆ ಫೋನ್ ಮಾಡಿ, ನೀನು ಸಿನಿಮಾಗಳು ಮಾಡಬೇಕು, ರಾಜವಲ್ಲಿ ಮಾಡು ಅಂತ ಅವರೇ ಮಾಡಿಸಿದ್ರು. ಯಶೇ ಮಾಡಿಸಿ. ಹಾಂ, ಸೊ ರಾಜವಲ್ಲಿ ಮಾಡಬೇಕಾದ್ರೆ ಒಂದು ಸೀನ್ ಹಿಂಗೆ ಮಾಡೋಣ. ಅಪ್ಪ ಚೇಂಜ್ ಆಗಿಲ್ಲ, ಅಯ್ಯೋ ಈ ಥರ ಮಾಡೋಣ, ಸ್ವಲ್ಪ ಹಿಂಗೆ ಮಾಡೋಣ, ಅಯ್ಯೋ ಅಂತ ಅನಿಸ್ತು ನನಗೆ. ಅದಾಯ್ತು. ರಾಮಾಚಾರಿ, ಸ್ವಲ್ಪ ಇದು ಹಿಂಗೆ ಮಾಡ್ಕೋಣ. ಅಯ್ಯಯ್ಯೋ ಯಪ್ಪ, ನಾವು ಚೇಂಜ್ ಆಗಬೇಕು. ಯಪ್ಪ, ಅದೇ ಯೋಚನೆ, ಇಂಪ್ರೂವೈಸೇಷನ್. ಕರೆಕ್ಟ್ ಮಾಡ್ತಾನೆ. ನಿರ್ದೇಶಕರು ಹೇಳ್ಕೊಡ್ತಾರೆ, ನಿರ್ಮಾಪಕರು ದುಡ್ಡು ಕೊಡ್ತಾರೆ ಅಂದರೆ ಅಷ್ಟಕ್ಕೆ ಸೀಮಿತ ಅಲ್ಲ. ಇಲ್ಲಿ 3 ವಿಭಾಗ ಇದೆ. ಒಂದು ಆ್ಯಕ್ಟರ್, ಒಂದು ಬೆಸ್ಟ್ ಆ್ಯಕ್ಟರ್, ಒಂದು ಗ್ರೇಟ್ ಆ್ಯಕ್ಟರ್ ಅಂತ. ಆ್ಯಕ್ಟರ್ ಏನು ಮಾಡ್ತಾರೆ, ಡೈರೆಕ್ಟರ್ಗೆ ಏನು ಹೇಳ್ತಾರೆ ಅದನ್ನು ಮಾತ್ರ ಮಾಡ್ತಾರೆ, ಅವ್ರಿಗೆ ತೊಂದರೆ ಕೊಡಲ್ಲ ಯಾರಿಗೂ. ಬೆಸ್ಟ್ ಆ್ಯಕ್ಟರ್ ಏನು ಮಾಡ್ತಾರೆ, ಡೈರೆಕ್ಟರ್ ಹೇಳಿದ ಮೇಲೆ ಆ ಸೀನ ದಿ ಬೆಸ್ಟ್ ಮಾಡಿಕೊಡ್ತಾರೆ. ಓಕೆ, ಬೆಸ್ಟ್ ಆ್ಯಕ್ಟರ್ ಏನೋ ಎಷ್ಟು ಚೆನ್ನಾಗಿತ್ತು ಅಂತ. ಗ್ರೇಟ್ ಆ್ಯಕ್ಟರ್ ಯಾರು ಗೊತ್ತಾ, ಆ ಸೀನಲ್ಲಿ ಏನು ಇರೋದೇ ಇಲ್ಲ, ಆ ಸೀನ ಗ್ರೇಟ್ ಮಾಡಿಬಿಡ್ತಾರೆ, ಅವ್ರು ಆ್ಯಕ್ಟ್ ಮಾಡ್ತಾರೆ. ಹಂಗೆ ಇದು ಗ್ರೇಟ್ ಆ್ಯಕ್ಟರ್. ಡೈರೆಕ್ಟರ್ ಯೋಚನೆ ಮಾಡ್ತಾರೆ, ಈ ಸೀನ್ ಹಿಂಗಿತ್ತ, ಇಷ್ಟು ಸೋಬರ್ ಆಗಿತ್ತು, ಇಷ್ಟು ಚೆನ್ನಾಗಿದೆಯಲ್ಲ ಸೀನು, ಇದನ್ನೇ ಇಟ್ಕೊಳ್ಳ ಅಂತ. ಸೊ ಯಶ್, ಗಣೇಶ್ ಇವರೆಲ್ಲ ಗ್ರೇಟ್ ಆ್ಯಕ್ಟರ್ಸ್. ಅಲ್ಲೇನು ಇಲ್ಲದೇ ಇದ್ರು ಹಂಗೆ ತೇಲ್ಸಿ ನೋಡಿ. ನೀವು ಅವ್ರ ಸಿನಿಮಾಗಳು ನೋಡಿ, ನೀವು ಯಾವ ಸೀನು ಬೇಜಾರಾಗಲ್ಲ ಅವ್ರು ಇರೋದು, ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ. ಎಂಟರ್ಟೈನ್ಮೆಂಟ್.
ಆಮೇಲೆ ಸಂತೋಷ್ ಏರ್ಪಾಡು ಮಾಡಿದಾಗಲೂ ಇದು ಮಾಡೋಣ ಅಂದಾಗ ಅವಾಗ ಅಂದ್ಕೊಂಡೆ ಇಲ್ಲ ನಾನು ಚೇಂಜ್ ಆಗಬೇಕು, ನಾನು ಇಷ್ಟರಲ್ಲೇ ಇರಬಾರ್ದು ಅಂತ ನಾನು ಇಲ್ಲ ಮಾಡೋಣ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಗಣೇಶ್ ಅವರಂತೂ ಸಿಕ್ಕಾಪಟ್ಟೆ ಇಂಪ್ರೂವೈಸ್ ಮಾಡ್ತಾರೆ. ಎಷ್ಟು ಆನಂದ ಆಗ್ಬಿಡುತ್ತೆ ಹರಿ ಅವ್ರ ಜೊತೆ. ಈ ಥಿಯೇಟ್ರಿಂದ ಬಂದಿರೋರಿಗೆ ಯಾವಾಗಲೂ ಫ್ರಂಟ್ ಎಂಡ್ ಗೊತ್ತಿರುತ್ತೆ, ಬ್ಯಾಕ್ ಎಂಡ್ ಕೆಲಸ ಗೊತ್ತಿರುತ್ತೆ. ಎಸ್, ಯಾಕಂದರೆ ನಾವು ಆ್ಯಕ್ಟ್ ಮಾಡೋಕ್ಕೆ ಅಂತ ಬಂದವರಲ್ಲ, ಕೆಲಸ ಮಾಡೋಕ್ಕೆ ಅಂತ ಬಂದವರು. ಓಕೆ, ನಾನು ಅದೇ ಹೇಳ್ತೀನಿ, ನೀ ಏನು ಆ್ಯಕ್ಟ್ ಮಾಡಬೇಕಾ 3 ವರ್ಷ ಥಿಯೇಟ್ರಲ್ಲಿ ವರ್ಕ್ ಮಾಡು, ಹಾಂ, ಕಷ್ಟ ಕೆಲಸ ಮಾಡು, 3 ವರ್ಷ ಕೆಲಸ ಮಾಡು, ಆ್ಯಕ್ಟಿಂಗ್ ಮಾಡೋಕ್ಕೆ ಹೋಗ್ಬೇಡ, ಕೆಲಸ ಮಾಡು, ಅಬ್ಸರ್ವ್ ಮಾಡು ಯಾರೇನು ಮಾಡ್ತಾರೆ ಅಂತ, ಆಮೇಲೆ ಆ್ಯಕ್ಟ್ ಮಾಡು. ಒಂದೇ ನಾಟಕ ಮಾಡಿಬಿಟ್ಟು ನಾನು ನಾಟಕ ಮಾಡಿದ್ದೀನಿ ಅದು ಆ ನಾಟಕ ಅನ್ಸ್ಕೊಳ್ಳೋ. ಸೊ ಕಸ ಹೊಡಿಯೋಕ್ಕೂ ಗೊತ್ತಿರಬೇಕು, ಎಲ್ಲ ಗೊತ್ತಿರಬೇಕು, ಲೋಟ ತೊಳೆಯೋದು ಗೊತ್ತಿರಬೇಕು, ಸೆಟ್ ಹಾಕೋಕ್ಕೂ ಗೊತ್ತಿರಬೇಕು. ನೀವು ಕಸ ಹೊಡಿಬೇಕಾದ್ರೆ ನೋಡಿದ್ದೀರಾ? ನೀವು ಅಬ್ಸರ್ವ್ ಮಾಡಿ, ನಮ್ಮ ಕಸ ಗುಡಿಸ್ಬೇಕಾದ್ರೆ ಮನೆಗಳಲ್ಲಿ ಸುಮ್ಮನೆ ಹಿಂಗೆ ಅಂತೀವಿ. ನೀವು ಹೊರಗಡೆ ನೋಡಿ ಕೆಲಸ ಮಾಡೋರನ್ನ ಎಷ್ಟು ಚೆನ್ನಾಗಿ ಗುಡಿಸ್ತಾರೆ ಅದನ್ನು ಅಂತ, ಹಿಂಗಂತಾರೆ ಅದನ್ನು ನೀಟ್ ಕಸ ಎಳಿತಾರೆ. ಎಷ್ಟು ಒಂದು ನಾನು ನೋಡ್ತಾ ಇರ್ತೀನಲ್ಲ ಬೆಳಿಗ್ಗೆ, ಏನೇ ಇಷ್ಟು ಚೆನ್ನಾಗಿ ಗುಡಿಸ್ತಾರಲ್ಲ ಇದು ಅಂತ. ಅದೊಂದು ಕಲೆ, ಅದು ಎಲ್ರಿಗೂ ಬರಲ್ಲ. ಆಮೇಲೆ ಡ್ರೈವಿಂಗ್ ನೋಡಿ, ಪ್ರೊಫೆಷನಲ್ ಡ್ರೈವರ್ಸ್ನ BMTC ಬಸ್ ಓಡಿಸೋರನ್ನ ಎಷ್ಟು ತುಂಬ ಕಷ್ಟ ಟ್ರಾಫಿಕಲ್ಲಿ ಓಡಿಸೋದು. ತಿರುಗಿಸ್ತಾರೆ ಹಿಂಗೆ, ಎಂಜಾಯಿಂಗ್ ಅವನ ಕೆಲಸ ನಾವು ತುಂಬ ಎಂಜಾಯ್ ಮಾಡ್ತೀವಿ. ಆಟೋ ಡ್ರೈವರ್ ನೋಡಿ ಹಿಂಗೆ ಓಡಿಸ್ತಾ ಇರ್ತೀನಿ, ಪಾಂಪ್ ನೋಡಿದ್ರೆ ನಿನ್ಪಾಡ್ ನೀನು ಕೂಲ್. ಎಷ್ಟು ಚೆನ್ನಾಗಿ ಇಷ್ಟ ಆಗುತ್ತೆ ಹರಿ ಅವ್ರಿಗೆ. ಅವ್ರವ್ರ ಕೆಲಸನ ನಮ್ಮ ಕೆಲಸ ನಾವು ಎಂಜಾಯ್ ಮಾಡಿದಾಗ ಬೇರೆಯವ್ರಿಗೆ ತೊಂದರೆ ಕೊಡೋಂಥ ಚಾನ್ಸೇ ಇರಲ್ಲ. ಯಾರಿಗೂ ತೊಂದರೆ ಕೊಡೋಕ್ಕಾಗಲ್ಲ. ನಾವು ನಮ್ಮ ಕೆಲಸ ನಾವು ಎಂಜಾಯ್ ಮಾಡಬೇಕು. ಯಾವಾಗ ಅನಿಸ್ತು ಗಿರಿಗೆ, ನಾನು ಬೆಳೀತಾ ಇದ್ದೀನಿ, ನನ್ನ ಜನ ಗುರುತಿಡಿತಾ ಇದ್ದಾರೆ, ನಾನು ಒಂದು ಲೆವೆಲ್ಗೆ ಹೋಗ್ತಾ ಇದ್ದೀನಿ ಅಂತ ಯಾವಾಗ ಅನ್ಸಿದ್ದು? ನಂಗೆ ಅನ್ಸಿಲ್ಲ ಇವತ್ತರೆಗೂ. ಕಮಾನ್, ಏನಕ್ಕೆ ಅನ್ಸ್ಬೇಕು? ನಾನು ಅಷ್ಟೇ ತಿಳ್ಕೊಂಡಿರೋದು, ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು. ಆಯಿತು, ಬೈ ಹುಕ್ ಆರ್ ಕ್ರೂಕ್ ನಮ್ಮ ಆಡಿಯನ್ಸ್ನ, ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳನ್ನ ಎಂಟರ್ಟೈನ್ ಮಾಡಬೇಕು, ನಂದು ಅಷ್ಟೇ ಕೆಲಸ. ಯಾಕೆ ಹಾಸ್ಯದ ಜಾನರ್ಗೆ ಯಾಕೆ ಫಿಕ್ಸ್ ಆಗಿದ್ದು? ನಾನು ಫಿಕ್ಸ್ ಆಗಿರಲಿಲ್ಲ, ನಾನು ವಿಲನ್. ಆ್ಯಕ್ಚುಲಿ ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದೆ ಯಾವ ಸೀರಿಯಲ್ ಅಲ್ಲಿ. ಯಾವ ಆಂಗಲ್ ಇಂದ ವಿಲನ್ ನೋಡ್ಬೇಕು? ನೀವು ಜೋಕುಮಾರ್ ಸ್ವಾಮಿ ಎಲ್ಲ ನೋಡಿಲ್ಲ ನೀವು? ಹಂಗೆ. ಓಕೆ, ನಾನು ವಿಲನ್ ಮಾಡ್ತಾ ಇದ್ದೆ. ಅದೇನಾಗೋಯ್ತು, ಒಂದ್ಸತಿ ಸಕ್ಕರೆ ತಿನ್ನಕ್ಕೂ ಕೂಲಿ ಕೇಳೋದು ಅಂತ ಒಂದು ಕ್ಯಾರೆಕ್ಟರ್, ನಮ್ಮ ಗುರುದತ್ ಅವರು ಡೈರೆಕ್ಟ್ರು. ಸುಮಂಗಲಿ ಅಂತ ಒಂದು ಸೀರಿಯಲ್, ವಿಲನ್ ಕ್ಯಾರೆಕ್ಟ್ರು. ಆ ಥರ ಚಾನ್ಸೇ ಇಲ್ಲ ಆ ಥರ ಮಾಡೋಕ್ಕೆ. ಅಷ್ಟು ಚೆನ್ನಾಗಿ ಮಾಡಿಸಿದ್ದು. ಅಷ್ಟೇ ಸಂಜೀವ್ ತಗಡೂರ್ ಅಂತ ಡೈರೆಕ್ಟ್ರು, ಅವರೆಲ್ಲ ಮಾಡಿಸಿದ್ದು. ಏನು ಬೈಯಕ್ಕೆ ಶುರು ಆಗ್ಬಿಟ್ರು ದೇವಸ್ಥಾನ. ಏನು ಕಮುಚ್ಚ ಮಗು ಏನು ಹೆಣ್ಮೇಲೆ ಆಸಿಡ್ ಹಾಕ್ತೀರಾ ನೀವು? ಹೋಗ್ತೀವಿ ಬಿಗಿ ಯಾಕೆ ನೀನು ಎತ್ತವ್ರಿ ಹೆಂಗೆ ಎತ್ತಿರ್ತಾರೆ ಹಿಂಗೆಲ್ಲ ದೇವಸ್ಥಾನದಲ್ಲಿ. ನಾನು ಯಾರಿಗೆ ಬೈತಾರೆ? ನನಗೆ ಬೈತಾರದು. ನೋಡೋ ಜನಗಳು ಬೈತಿರೋದು. ದಿ ಇನ್ವಾಲ್ವ್ಡ್. ನಾನು ಪಕ್ಕಾ ನಾನು ವಿಲನ್ನು ಅಂತ ಮನ್ಸಿಗೆ ತಗೊಂಡ್ಬಿಟ್ರು. ಆಮೇಲೆ ಪರವಾಗಿಲ್ಲ ಕಣೆ, ಪ್ರಭಾವ ಬೀರಿದೆ, ಪರವಾಗಿಲ್ಲ ಮಾಡ್ಬೋದು. ನಾನು ಒಂದ್ಸತಿ ಏನಾಯ್ತು, ಒಂದು ಕ್ಯಾರೆಕ್ಟರ್ ಮಾಡಕ್ಕೆ ಹೋಗಿ ಒಂದು ಚೂರು ಕಾಮಿಡಿ ಹಂಗೆ ಅವಾಗಿಂದ ಇತ್ತಲ್ಲ, ಒಂದು ಚೂರು ಮಾಡಿದಾಗ ಅವನು ಡೈರೆಕ್ಟ್ರು ಹಂಗೆ ಟರ್ನ್ ಮಾಡಿದಾಗ ಹಂಗೇ ಆಗೋಯ್ತು. ರಾಜವಲ್ಲಿಲ್ಲ ನಾನು ಕಾಮಿಡಿ ಮಾಡೇ ಇಲ್ಲ, ಎಲ್ಲಿ ಮಾಡಿದ್ದೀನಿ ನಾನು? ಕರೆಕ್ಟ್, ಹೌದಲ್ಲ? ಸುಮ್ಮನೆ ಫ್ರೆಂಡ್ ನೋಡೋರ್ಗೆ ಇಷ್ಟ ಆಗತ್ತೆ ಇದು ಕಾಮಿಡಿ ಅಷ್ಟೇ ಅವನು ಅಂತ. ಈಗ ನಾವೆಲ್ಲ ಕೇಳ್ಪಟ್ಟಿದ್ವಿ, ಬಾಲಣ್ಣವರಾಗ್ಲಿ ನರಸಿಂಹರಾಜ್ ಅವರಾಗ್ಲಿ ಫಸ್ಟು ಅವ್ರ ಡೇಟ್ಗಳನ್ನು ತಗೋತಿದ್ರು, ಆಮೇಲೆ ಹೀರೋ ಡೇಟ್ಗಳು ಬರ್ತಿತ್ತು ಅಂತ. ಅಂದ್ರೆ ಅಷ್ಟು ಡಿಮ್ಯಾಂಡ್ ಅವ್ರಿಗೋಸ್ಕರ ಜನ ಹಾತೊರಿತಿದ್ರು ಅಂತ. ಈಗ ಗಿರಿ ಸ್ಕ್ರೀನ್ಗೆ ಎಂಟ್ರಿ ಕೊಟ್ರು ಅಂದ ತಕ್ಷಣ ನೋಡಿದ್ರೆ ಒಂದು ನಗು ಬಂದ್ಬಿಡುತ್ತೆ ಫಸ್ಟ್, ಆಮೇಲೆ ಮಿಕ್ಕಿದೆಲ್ಲ ಏನ್ ಕ್ಯಾರೆಕ್ಟರ್ ಆಕ್ಟಿಂಗ್ ಹೇಗಿದೆಯಾ ಆಮೇಲೆ ನೋಡ್ಕೊಳ್ಳೋಣ. ಅಂದ್ರೆ ಆ ಥರದೊಂದು ಇಂಪ್ರೆಷನ್ ಕ್ರಿಯೇಟ್ ಮಾಡೋದಿದೆಯಲ್ಲ ಗಿರಿ, ವಾವ್. ನಿಜವಾಗ್ಲು ಆ ಥರ ಇಂಪ್ರೆಷನ್ ಕ್ರಿಯೇಟ್ ಮಾಡೋಕ್ಕೆ ಒಬ್ಬ ಒಳ್ಳೆ ಡೈರೆಕ್ಟರ್ ಬೇಕು, ಒಬ್ಬ ಒಳ್ಳೆ ಸ್ಕ್ರೀನ್ ರೈಟರ್ ಬೇಕು. ಗಿರಿ ಈ ಥರ ಮಾಡಬೇಕು ಅಂತ, ಇಲ್ಲಾಂದ್ರೆ ತುಂಬ ಕಷ್ಟ. ಎಲ್ಲಿ ಎಲಿವೇಟ್ ಆಗಿದ್ದಲ್ಲಿ ಯಾವ ಸಿನಿಮಾ ಯಾವ್ದು ಗೊತ್ತಿಲ್ಲ ಹರಿ ನಮ್ಗೆ, ಏನು ಅಂತ ಎಲ್ಲಿಂದ ನಾನು ಆದೆ ಅಂತ ಗೊತ್ತಿಲ್ಲ. ಹೌದಾ? ನಾನು ಕೀಪ್ ವರ್ಕಿಂಗ್, ಕೀಪ್ ಮೂವಿಂಗ್ ಅಷ್ಟೇ ನನ್ನ ಮೈಂಡ್ ಸೆಟ್ ಇರೋದು. ನಾನು ಮಾಡ್ತಾ ಇದ್ದೀನಿ, ನಾನು ಸೀರಿಯಲ್ ಮಾಡ್ತಾ ಇದ್ದೆ, ಸಿನಿಮಾಗಳು ಅವಾಗ ಮಾಡ್ತಾ ಇದ್ದೆ. ಒನ್ ಟೈಮ್ ಏನಾಗೋಯ್ತು, ರಾಜವಲಿ ಹಿಟ್ಟಾದ್ಮೇಲೆ, ಹಿಟ್ಟು ಅಂತಾನೂ ಗೊತ್ತಿಲ್ಲ, ಹಿಟ್ಟಾದ್ಮೇಲೆ ಕೆಲಸಗಳು ನಿಂತೋಯ್ತು ನನಗೆ. ಒಂದು 6-7 ತಿಂಗಳು ನಂಗೆ ಯಾವುದು ಶೂಟಿಂಗ್ ಬರಲಿಲ್ಲ. ಯಾಕೆ ಯಾವುದು ಶೂಟಿಂಗ್ಗೆ ಬರ್ತಿಲ್ವ? ನಾನು ಕೇಳಿದ್ರೆ ಯಾಕೆಂದ್ರೆ ಏನಪ್ಪ ನೀನು ಹಂಗೆ ಮಾಡ್ಬಿಟ್ಟಿದ್ಯಾ, ನಾವೇನೋ ಮಾಡ್ಸೋಣ ಅಂದ್ರೆ ಏನೋ ಕ್ಯಾರೆಕ್ಟರ್ ಬೇರೆ ಮಾಡಿಬಿಟ್ಟಿದ್ಯಾ ಅಂದರು. ಗುರು ನಾನು ಆ್ಯಕ್ಟ್ರ್ ಗುರು, ನಾನು ಏನು ಬೇಕಾದ್ರೂ ಮಾಡ್ತೀನಿ, ಮಾಡಿಸ್ಕೋಬೇಕಲ್ವಾ ಅಂತ. ಅವಾಗಿಂದ ಮತ್ತೆ ಶುರು ಆಯಿತು ಸಿನಿಮಾಗಳು. ಅವಾಗ ಸೀರಿಯಲ್ ಬಿಟ್ಟೆ, ಸಿನಿಮಾಗಳು ಶುರು ಮಾಡಿದೆ. ಬರೀ ಸಿನಿಮಾಗಳು ಮಾತ್ರ. ನಾಟಕದಲ್ಲಿ ಮಾಡಬೇಕಾದ್ರೆ ಒಂದು ರಂಗ ವೇದಿಕೆ ಇರುತ್ತೆ, ಕರೆಕ್ಟು, ಇಷ್ಟಗಲ ಓಡಾಡ್ಕೊಂಡು ಟೈಮ್ ಇರುತ್ತೆ, 1 ತಿಂಗಳು ಟೈಮ್ ಇರುತ್ತೆ ರೀ.
ಒಂದು ನಾಟಕ ಮಾಡೋಕ್ಕೆ, ಒಂದು ತಾಲೀಮ್ ಮಾಡಿ ಪ್ರದರ್ಶನ ಮಾಡೋಕ್ಕೆ. ಅಂದರೆ ನಿಮ್ಮ ಕ್ಯಾರೆಕ್ಟರ್ನ ಅರ್ಥ ಮಾಡಿಕೊಂಡು ಹಾ. ನೀವು ಪ್ರೆಸೆಂಟ್ ಮಾಡೋಕ್ಕೆ 1 ತಿಂಗಳು ಟೈಮ್ ಇರುತ್ತೆ. ಸೊ ನೀವು ಮಾಡ್ಬೋದು. ಸೀರಿಯಲ್ಲು ಒಂದು 3 ದಿನ 4 ದಿನ ಕ್ಯಾರೆಕ್ಟರ್ ಅರ್ಥ ಆಗೋಕ್ಕೆ 3 ದಿನ 4 ದಿನ. ಓ ಈ ಥರದ್ದು ಅಂತ. ಸಿನಿಮಾ ಒಂದೇ ನಿಮಿಷ ಅಷ್ಟೇ ಟೈಮ್ ಇರೋದು ಒಬ್ಬ ನಟನಿಗೆ. ಸರ್ ಇದು ಒಬ್ಬ ಬೇಕ್ರಿಲಿರುವಂಥ ಒಬ್ಬ ಹುಡುಗ ಫಿಕ್ಸ್. ಸಿನಿಮಾ ಆ ಕ್ಷಣ ಅಷ್ಟೇ. ನಾನು ಆ್ಯಕ್ಟರ್ ಅನ್ನೋದನ್ನು ಮರ್ತೋಗಿ ಬೇಕ್ರಿಲಿ ಏನು ಮಾಡ್ತಾನೆ ಆ ಹುಡುಗ ಅಷ್ಟೇ ಮಾಡ್ಬೇಕು ನಾನು. ಹೆಂಗೆ ಹುಡುಗಿ ಅದನ್ನು ಹೇಗೆ ತಗೋತೀರಾ? ಪೊಲೀಸ್ ಕ್ಯಾರೆಕ್ಟರು ಅಥವಾ ಯಾರೋ ಫ್ರೆಂಡ್ ಕ್ಯಾರೆಕ್ಟರು, ಯಾವುದೋ ಸಾಫ್ಟ್ವೇರ್ ಇಂಜಿನಿಯರು, ಏನೇನೋ ಇರ್ತಾವಲ್ಲ ಕ್ಯಾರೆಕ್ಟರ್. ಹೆಂಗೆ ಅಬ್ಸರ್ವೇಷನ್ ಹೆಂಗೆ ನಡೀತಿರುತ್ತೆ? ಪ್ರತಿದಿನ ನೋಡ್ತಾ ಇರ್ತೀವಲ್ಲ ಕ್ಯಾರೆಕ್ಟರ್ಗಳನ್ನ. ನಂದು ಇನ್ನೊಂದಿದೆ, ಏನು ಅಂದರೆ ಈ ಸ್ವಲ್ಪ ದೂರ ಆಯಿತು ಅಂತ ಹೇಳ್ತಾ ಇದ್ದೀನಿ ಜಾಗ. ಇದು ಹತ್ರದಲ್ಲಿದ್ದಿದ್ರೆ ಒಂದು ಹ್ಯಾಟು ಒಂದು ಇಯರ್ಫೋನ್ ಹಾಕೊಂಡು ನಡ್ಕೊಂಡು ಬರ್ತಾ ಇದ್ದೆ ಮನೆಗೆ, ಒಂದು 5 ಕಿಲೋಮೀಟರ್ ಇದ್ದಿದ್ರೆ. ಹಂಗ ಯಾಕೆ ಅಬ್ಸರ್ವ್ ಮಾಡಬೇಕು ಅಂತ ನಾಟಕದಲ್ಲಿ ಅಬ್ಸರ್ವೇಷನ್ ಕಳಿಸಿದ್ರು ನಮಗೆ. ನಾನು ಹೋಗಿ ಎಲ್ಲ ನಿಂಗೆ ಅಬ್ಸರ್ವ್ ಮಾಡ್ತಾ ಇದ್ದೆ. ಒಬ್ಬ ಬಂದ, ಯಾರೋ ನೀನು ಎಲ್ಲರೂ ಸ್ಕೆಚ್ ಆಗ್ತಾ ಇದೆಯಾ ಕಳ್ಳನ ಏನು ನೀನು? ಸರ್ ಇಲ್ಲ ಸರ್ ನಾಟಕದಲ್ಲಿ ಅಬ್ಸರ್ವ್ ಮಾಡಿ. ಯಾವ್ದೋ ನಾಟಕ ನಡೆಯೋ ಸ್ಟೇಜ್ ಹಂಗೆ. ಸರ್ ಇಲ್ಲ ಸರ್ ನಾನು ಅಬ್ಸರ್ವ್ ಮಾಡಕ್ಕೆ ಏನು ಕರೆಕ್ಟ್. ನನ್ನ ಮಗ ನಂಬಲೇ ಇಲ್ಲ ನಾನು ನಾಟಕದ ಅಂದ್ರೆ ಖುಷಿ ಪಡ್ಬೇಕು. ಆ ಆಕ್ಟಿಂಗ್ ಅನ್ನು ರಿಯಲಿಸ್ಟಿಕ್ ಅನ್ಕೊಂಡ್ಬಿಟ್ಟಿದ್ದಾನೆ ಅಂತ. ಯಾರು ಏನು ಅಬ್ಸರ್ವ್ ಮಾಡಬೇಕು ಗೊತ್ತಿಲ್ಲ. ಗೂಢಚಾರಿ ಥರ ಹೋಗ್ಬಿಟ್ಟು ಹೇಳ್ದೆ ಸರ್ ಹಿಂಗೆ ಮಾಡಿದ್ರೆ ಇಟ್ಕೊಂಡ್ರಲ್ಲಿ ಗೂಬಿ ಅದು ಹಂಗಲ್ಲ ಕಣೋ. ಒಂದು ಕಡೆ ಕೂತ್ಕೊಂಡು ಎಲ್ಲಾದರೂ ನೀನು ಒಂದು ಕ್ಯಾರೆಕ್ಟರ್ನ ಅಬ್ಸರ್ವ್ ಮಾಡಬೇಕು ಅಂತ. ಇದು ಅಲ್ವಾ ಒಂದು ಕಡೆ ಕೂತ ಈ ಮಾರ್ಕೆಟಲ್ಲಿ ಕೋಟೆ ಅದ್ರ ಪಕ್ಕದಲ್ಲಿ ಶೂಸ್ ಹಾಕಿದ್ದಾರೆ. ಕರೆಕ್ಟ್. ಆ ಆಪೋಸಿಟ್ಟು ಈ ಸೆಕೆಂಡ್ ಶೂಸ್ ಸೇಲ್ ಮಾಡ್ತಾರೆ, ಈ ಕಡೆ ಚೆನ್ನಾಗಿ ಅದು ಮಾಡ್ತಾರೆ. ನಾನು ಈ ಕಡೆ ಕೂತ್ಕೊಂಡು ಹೊಸ ಶೂಸ್ ಕಡೆ ನೋಡ್ತಾ ಇದ್ದೆ. ಆದರೆ ಇಲ್ಲಿ ನಡೀತಾ ಇದೆ ವ್ಯವಹಾರ, ನನಗೆ ಗೊತ್ತಾಗ್ತಾ ಇಲ್ಲ. ಒಂದು 2 ಅವರ್ ಆಯಿತು ಅವ್ರಿಗೆ ಹಿಂಗೆ ಗಿಡ್ತಾ ಇಲ್ಲ ಅಂದ್ಬಿಟ್ಟು ಆ ಕಡೆ ಹೋಗ್ಬಿಟ್ಟು ಹಿಂಗೆ ನೋಡಿದೆ. ಒಂದು ಮಗು ಆಟ ಆಡ್ತು ಹರಿ. ಒಂದು 2 ಅವರು ಎಂಟು ಕೊಟ್ಟ ನನಗೆ. ಆ ಮಗು ಒಂದು 4 ವರ್ಷದ ಮಗು ಇರ್ಬೋದು. ಬರೀ ಆ ಹಳೆ ಬಟ್ಟೆ, ಒಂದು ಶೂ, ಒಂದು ಚಿಕ್ಕ ನಾಯಿ, ಇಷ್ಟಲ್ಲೇ. ಏನಯ್ಯ ಲೋಕ ಒಂದು 4 ಅವರು ಹೆಂಗೆ ಆರಾಮಾಗಿ ಓಡಾಡ್ತಿದ್ದಾರೆ ಜನ. ಅವರಮ್ಮ ಇಲ್ಲಿ ಬಟ್ಟೆ ಹೆಂಗೆ ಮಾಡಿಕೊಂಡು ಶೂಸ್ಗೆ. ಈ ಮಗು ಮಾತ್ರ ಓಡಾಡ್ತಿದೆ. ಎಲ್ಲೋ ಹಸ್ದಾಗ ಹೋಗಿ ನೀರು ಕುಡಿಯುತ್ತೆ, ಎಲ್ಲೋ ಎಲ್ಲ ಒಂದು ಬಿಸ್ಕೆಟ್ ತಿನ್ನುತ್ತೆ. ಆ ಬಿಸ್ಕೆಟ್ ಅಲ್ಲ ಮುಡಿಯುತ್ತೆ, ಆ ನಾಯಿಗೆ ತಿರುಕುತ್ತೆ ಮಗು, ಆ ನಾಯಿ ಜೊತೆ ಆಟ ಆಡ್ತಾರೆ. ನಾಯಿ, ಅವನು, ಆ ಬಟ್ಟೆ, ಅಷ್ಟೆ. 4 ಅವರು ನನ್ನ ಹಿಡಿದಿಟ್ಕೊಂಡಿತ್ತು ಅವರು ಆ ಸೀನ್ ನನಗೆ. ನಾನು ಹೊರಗಡೆ ಹೋಗ್ತಾ ಈ ಥರ ಸೀನ್ಗಳು ಸಿಗುತ್ತಿರ್ತೀನಿ. ಇವತ್ತಿಗೂ ಮಾಡ್ತೀನಿ ನಾನು. ಎಲ್ಲ ಹೊರಗಡೆ ಹೋದರೆ ಹ್ಯಾಟ್ ಹಾಕಿ ಇಯರ್ಫೋನ್ ಹಾಕೊಂಡು ನಡ್ಕೊಂಡು ಹೋಗ್ತಾನೆ. ಒಬ್ಬೊಬ್ಬರು ಒಂಥರ ಸಿಗ್ತಾ ಇರ್ತಾರೆ. ಒಂದು ಸತಿ ಮನೆಯಿಂದ ಸಿನಿ ಪೊಲೀಸನ್ನು ನಡ್ಕೊಂಡು ಹೋದೆ, ಸಿನಿಮಾಗೆ ಹೋಗೋಣ. ಓಕೆ. ನಮ್ಮ ವಾಕಿಂಗೆ ಬೇರೆ ಒಂದೇ ರೋಡದು ಫುಲ್ ನಡ್ಕೊಂಡು ಹೋಗ್ತಿದ್ದಾರೆ. ಒಬ್ಬ ಹಿಂಗೆ ಹೋಗ್ತಾ ಹಿಂಗೆ ಜೊತೆಲಿ ಬಂದ ಹಿಂಗೆ ಹಿಂಗೆ ನೋಡಿದೆ. ನಾನು ಹಿಂಗೆ ನಾನು ಬಿಟ್ಬಿಡ್ತೀನಾ ಸೊಸೈಟಿ, ನಾನು ಬಿಟ್ಬಿಡ್ತೀನಾ, ಕೇಸಕ್ಕೆ ಬಂದಿದ್ದೀನಿ ಅಂದ. ನಾನು ಏನು ಹೇಳ್ತೀನಿ, ಏನು ಕೇಸು ಅಂದೆ. ನನಗೆ ವಿಷಾಕಕ್ಕೆ ಬಂದಿದ್ರು. ಸ್ಮೆಲ್ಲಲ್ಲಿ ಗೊತ್ತಾಗೋಯ್ತು ನನಗೆ. ಬಿಡ್ತೀನ ನಾನು ಹೋಗಿ ಹಂಗೆ ತೊಗೊಂಡಾಗ ಅನ್ನ ಇಟ್ಬಿಟ್ಟು ಕೇಸಕ್ಕೆ ಬಿಟ್ಬಿಡ್ತಾ ಇದ್ದೀನಿ ನಾನು ಅಂದ. ಎಲ್ಲಿಂದ ಸ್ಟೇಷನಿಂದ ಬರ್ತಾವ ಅವ್ನು ಮಾತಾಡ್ಕೊಂಬತ್ತಾನ ಕನೆಕ್ಟ್ ಆಗ್ಬಿಟ್ಟು 2 ಸೆಕೆಂಡ್ ಕನೆಕ್ಟ್ ಆಗ್ಬಿಟ್ಟು ಎಲ್ಲ ವಿಚಾರ ಹೇಳ್ಬಿಟ್ಟಾಗ್ರು. ಹತ್ತರಿಗೆ ಎಷ್ಟು 1-1.5 ಕಿಲೋಮೀಟ್ರಲ್ಲಿ ಎಲ್ಲ ವಿಚಾರ ಹೇಳ್ಬಿಟ್ಟು 10 ಕರೆದು ಸಮಾಧಾನ ಆಗೋಯ್ತು. ನನ್ನ ಮಗ ಹಿಂಗೆ, ನನ್ನ ಮಗಳ ಹಂಗೆ, ನನ್ನ ಸೊಸೆದಿರಿ ಹಿಂಗೆ, ನನ್ನ ಹೆಂಡತಿ ಇಲ್ಲ, ಈ ಥರ ಫುಲ್ಲು ಕೇಳಿಸ್ಕೊಂಡೆ. ಒಂದು ಚೂರು ರಿಯಾಕ್ಟ್ ಮಾಡಲಿಲ್ಲ. ಮಾಸ್ಕ್ ಇತ್ತಲ್ಲ, ರಿಯಾಕ್ಟ್ ಮಾಡಲಿಲ್ಲ. ಚೆನ್ನಾಗಿ ಹೇಳ್ದ, ಚೆನ್ನಾಗಿ ಕೇಳಿಸ್ಕೊಂಡೆ. ಅವನು ಮನ್ಸಿಗೆ ಎಷ್ಟು ನಿರಾಳಾಗೋಯ್ತು ಅಂದರೆ ಹೋಗ್ಬೇಕಾರೆ ಹೆಗ್ಲು ಕೈಕೊಂಡು ಥ್ಯಾಂಕ್ ಯು ಅಂದ್ಬಿಟ್ಟು ಹೋಗ್ತಾ ಇದ್ದ ಸೀದಾ ಅವ್ನು ಪಡೆದು. ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ಅವ್ನು ಕ್ಯಾರೆಕ್ಟರ್ ಒಳಗೋಯ್ತು.